ಇವತ್ತು ನಾವು ಪಾಪಡ್ ಅಂದ್ರೆ ಹಪ್ಪಳದಿಂದ ಪಾಪಡ್ ರೋಲ್ ಅನ್ನ ಯಾವ ರೀತಿಯಾಗಿ ಮನೆಯಲ್ಲೇ ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ಹಪ್ಪಳ ಅಂದ್ಕೂಡಲೇ ನಾವು ಹಪ್ಪಳವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತೀವಿ, ಇಲ್ಲ ಅದನ್ನ ಹಂಚಿನ ಮೇಲೆ ಸುಟ್ಕೊಂಡು ತಿಂತೀವಿ. ಇದು ಸಾಮಾನ್ಯವಾಗಿ ನಾವು ಮಾಡುವಂಥದ್ದು. ಆದ್ರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಪಾಪಡಿಂದ ಪಾಪಡ್ ರೋಲ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀವಿ. ಅಷ್ಟೇ ಅಲ್ಲದೆ ಮನೆ ಎಲ್ಲರಿಗೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಮೊದಲು ನಾನು ಇಲ್ಲಿ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಪಾಪಡ್ ರೋಲ್ ಮಾಡಕ್ಕೆ ಬೇಕಾದ ಪೇಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟು ಅಂದ್ರೆ ಬೇಸನ್ ಅನ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಸ್ವಲ್ಪನೇ ನೀರನ್ನ ಹಾಕೊಂಡು ನಾನು ಅದನ್ನ ಒಂದು ಪೇಸ್ಟ್ ಮಾಡ್ಕೊಂತೀನಿ. ಅಂದ್ರೆ ಅದು ತಿಕ್ಕಾಗಿರ್ಬೇಕಂದ್ರೆ ತುಂಬಾ ತೆಳುವಾಗಿರ್ಬಾರ್ದು, ಗಟ್ಟಿಯಾಗಿ. ಅಂದ್ರೆ ನಾವು ಬೋಂಡ ಮಾಡ್ಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊಂತೀವಲ್ಲ ಆ ರೀತಿಯಾಗಿ ಒಂದು ಪೇಸ್ಟ್ ಅನ್ನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕು. ಈ ಪೇಸ್ಟ್ ಅನ್ನ ಏನಕ್ಕೆ ರೆಡಿ ಮಾಡ್ಕೊಂತೀವಿ ಅಂತ ಮುಂದೆ ನೋಡೋಣ. ಈಗ ಪೇಸ್ಟ್ ರೆಡಿ ಆಗಿದೆ. ಇದನ್ನ ಈಗ ನಾವು ಎತ್ತಿಕೊಳ್ಳೋಣ. ಅಂದ್ರೆ ಇದನ್ನ ಈಗ ರೆಡಿ ಆಗಿದೆ, ಎತ್ತಿಕೊಂಡು ಮುಂದಿನ ಪ್ರಾಸೆಸ್ಗೆ ಹೋಗೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ಆಯಿಲ್ ಬಿಸಿ ಆದ ನಂತರ ನಾನು ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತೀನಿ. ಇದು ಎಣ್ಣೆ ಕಾದಿದೆ ಅಲ್ವಾ, ಎಣ್ಣೆ ಕಾದ ನಂತರ ಇಲ್ಲಿ ನಾನು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತೀನಿ. ಈ ಜೀರಿಗೆ ಚಟಪಟ ಅಂದ ನಂತರ ಇಲ್ಲಿ ನಾನು ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿರುವಂತ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 1-2 ಗ್ರೀನ್ ಚಿಲ್ಲಿಯನ್ನ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದ್ರೆ ಖಾರ ಬಿಡಬೇಕು, ಜೊತೆಗೆ ಹಸಿ ವಾಸನೆ ಹೋಗ್ಬೇಕು. ಆ ರೀತಿಯಾಗಿ 1-2 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರುವಾಗ ಅಷ್ಟು ಚೆನ್ನಾಗಿ ಖಾರ ಬಿಡ್ತಾ ಇದೆ. ಅಂದ್ರೆ ಹಸಿಮೆಣಸಿನಕಾಯಿ ಖಾರ ಇದು ಬಿಡುತ್ತೆ. ಇದಾದ ನಂತರ ಈಗ ನಾವು ಇದಕ್ಕೆ 1 ಬೌಲಷ್ಟು ಬಟಾಣಿಯನ್ನ ಹಾಕೊಳ್ಳೋಣ. ಗ್ರೀನ್ ಪೀಸ್ ಅಂತೀವಲ್ಲ, ಈ ಬಟಾಣಿಯನ್ನು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂದ್ರೆ ಫ್ರೈ ಮಾಡ್ತಿದ್ದಂಕಲೇ ಇದು ಅಲ್ಲೇ ಹೊಡ್ಕೊಳ್ಳೋದು, ಮೆತ್ತಗಾಗಬೇಕು. ಆ ರೀತಿಯಾಗಿ ನಾವು ಬಟಾಣಿ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಇನ್ನೂ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಬಹುದು. ನಂತರ 1/2 ಸ್ಪೂನು ಧನಿಯಾ ಪೌಡರ್ನ ಹಾಕೊಳ್ತೇನೆ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ 1/2 ಸ್ಪೂನು ಜೀರಾ ಪೌಡರ್ನು ಸಹ ಹಾಕೊತಾ ಇದ್ದೀನಿ. ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಟೇಸ್ಟಿಗೆ ಸರಿಯಾಗಿ ನಾವು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬಟಾಣಿ ಮೆತ್ತಗಾಗ್ತಾ ಇದೆ ಅಲ್ವಾ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ಫ್ರೈ ಮಾಡ್ತಾ ಇದ್ದಂಗೆ ಅದು ಬೆಂದೋಗ್ಬಿಡುತ್ತೆ. ನಂತರ ಇಲ್ಲಿ ನಾನು 1-2 ಆಲೂಗೆಡ್ಡೆಯನ್ನ ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಈಗ ಅದನ್ನು ಹಾಕೊಂಡ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದ್ರೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋಬೇಕಾದ್ರೆ ನಾವು ಹಾಕಿರುವಂತ ಸ್ಪೈಸಸ್ ಎಲ್ಲ ಕಡೆ ಹತ್ಕೊಳ್ಬೇಕು. ಆ ರೀತಿಯಾಗಿ ನಾವು ಈಗ ಆಲೂಗೆಡ್ಡೆಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಆಲೂಗೆಡ್ಡೆಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಾಡುವಂತ ಸಮಯದಲ್ಲಿ ಬಟಾಣಿಯನ್ನು ಸಹ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಏನಾದ್ರು ಗಂಟೆಲ್ಲ ಇದ್ರೆ ಈ ರೀತಿ ನಾವು ಹೊಡ್ಕೊಂಡು ಕ್ಲೀನ್ ಆಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು.
ಸ್ಟಫಿಂಗ್ ಬೇಕಾಗಿರುವಂತ ಪಲ್ಯ ರೆಡಿ ಆಗ್ತಾ ಇದೆ. ಈ ರೀತಿಯಾಗಿ ಎಲ್ಲದನ್ನು ಕ್ಲೀನಾಗಿ ಗಂಟುಗಳೆಲ್ಲ ಮುರಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾನು ಒಂದು 1/2 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಟೇಸ್ಟ್ ಅನ್ನ ಚೆನ್ನಾಗಿ ಕೊಡುತ್ತೆ. ಒಂದ್ ರೀತಿ ಹುಳಿ ಖಾರ ಎಲ್ಲ ಇರುತ್ತಲ್ಲ, ಅದರಿಂದ ಇದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನೊಂದು 1/2 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ನಾನು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲನ್ನ ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಮ್ಚೂರ್ ಪೌಡರ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ದಿನದಿಂದ ಸ್ಟಾಕ್ ಇರುವಂತ ಆಮ್ಚೂರನ್ನ ಯೂಸ್ ಮಾಡಬಾರ್ದು. ಆ ರೀತಿ ಯೂಸ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಆಮ್ಚೂರು ಕಹಿ ಆಗುತ್ತೆ. ಅದರಿಂದ ಫ್ರೆಶ್ ಆಗಿರುವಂತ ಆಮ್ಚೂರ್ ಪೌಡರ್ನ ಯೂಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಪ್ರಾಸೆಸ್, ಇಲ್ಲಿ ನಾನು ಪಾಪಡ್ ಅನ್ನ ತಗೊಳ್ತಾ ಇದ್ದೀನಿ. ಈ ಹಪ್ಪಳವನ್ನ ಒಂದು ಪ್ಲೇಟಿಗೆ ನೀರು ಹಾಕೊಂಡ್ಬಿಟ್ಟು ಒಂದು 10 ಸೆಕೆಂಡ್ಗಳ ಕಾಲ ಅದನ್ನ ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೆನೆಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ ಇಟ್ಟು ಅದನ್ನ ಸ್ವಲ್ಪ ಅದರಲ್ಲಿರುವಂತ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆ ರೀತಿಯಾಗಿ ನಾವು ಅದನ್ನ ಒರೆಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದನ್ನ ತುಂಬಾ ಹೊತ್ತು ಸಹ ಬಿಡಬಾರ್ದು. ತುಂಬಾ ಹೊತ್ತು ಬಿಟ್ಬಿಟ್ರೆ ಒಡ್ಕೊಂಡ್ಬಿಡುತ್ತೆ. ಅದನ್ನ ತುಂಬಾ ಹೊತ್ತು ಬಿಡದೆ ಫಟಾಫಟ್ಟಾಗಿ ನಾವು ಮಾಡ್ಕೊಂತ ಹೋಗ್ಬೇಕು. ಈಗ ನಾವು ಮೊದಲಿಗೆ ರೆಡಿ ಮಾಡಿಕೊಂಡಿರುವಂತ ಪೇಸ್ಟ್ ಇತ್ತಲ್ಲ, ಅದನ್ನ ಈ ಹಪ್ಪಳದ ಮೇಲೆ, ಪಾಪಡ್ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆನೂ ಸಹ ಇದನ್ನ ನಾವು ಹಾಕೊಳ್ಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಸುತ್ತಲೂ ಸಹ ಇದನ್ನ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ ಇತ್ತಲ್ವ, ಆಲೂಗಡ್ಡೆ ಸ್ಟಫಿಂಗು, ಅದನ್ನ ಕ್ಲೀನಾಗಿ ಮಾಡಿಕೊಂಡು ಇದನ್ನ ಮಧ್ಯಕ್ಕೆ ಇಟ್ಕೊಳ್ಬೇಕು. ನೋಡಿದ್ರಲ್ವಾ, ನಾವು ಹಪ್ಪಳ ಯಾವ ರೀತಿ ದೊಡ್ಡದಾಗಿದ್ರೆ ಇನ್ನೂ ಸ್ವಲ್ಪ ತಗೊಂಡು, ಚಿಕ್ಕದಾಗುತ್ತೆ ಈ ರೀತಿ ಸಣ್ಣ ರೀತಿಯಾಗಿ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕು. ನಂತರ ಎಡ್ಜಸ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ರೋಲ್ ಮಾಡಿ ಇದಕ್ಕೆ ಮತ್ತೆ ಎಡ್ಜಸ್ಸಿಗೆ ಹಿಟ್ಟನ್ನು ಹಾಕೋದೆಲ್ಲ ಏನಿರುತ್ತೆ ಫಸ್ಟಿಗೆ ನಾವು ಆಲ್ರೆಡಿ ಹೆಚ್ಚಿರೋದು ನೋಡಿದಾಗ ಎಷ್ಟು ಚೆನ್ನಾಗಿ ರೋಲ್ ಆಯಿತು ಅಂತ ನೋಡಿದ್ರೆ ಎಷ್ಟು ಈಸಿಯಾಗಿ ಬಂತು ಅಂತ. ಇದು ಸ್ವಲ್ಪ ಹೊರಗಡೆ ಜಾಸ್ತಿ ಬಂದಿರೋದನ್ನ ಇದಾಗಿದೆ. ಯಾಕಂದರೆ ಇದು ಮತ್ತೆ ಇನ್ನೊಂದು ಹಪ್ಪಳಗೂ ಸಹ ಇದೇ ರೀತಿಯಾಗಿ ಒಂದು 10 ಸೆಕೆಂಡ್ ನೆನೆಸ್ಬಿಟ್ಟು ಅದನ್ನ ಬಟ್ಟೆಯಿಂದ ಒರೆಸ್ಬಿಟ್ಟು ಮತ್ತೆ ಈ ಕಡಲೆ ಹಿಟ್ಟಿನ ಪೇಸ್ಟನ್ನು ಈ ರೀತಿ ಫುಲ್ಲು ಚೆನ್ನಾಗಿ ಕ್ಲೀನಾಗಿ ಮಾಡ್ಕೊಂತೇನೆ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ನಾನು ಸ್ಟಫಿಂಗ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾವು ಕೇವಲ 10 ಸೆಕೆಂಡ್ ಅಷ್ಟೇ ನಾವು ಇದನ್ನು ನೆನೆಸ್ಕೊಂಡು, ಜಾಸ್ತಿ ಹೊತ್ತು ನೆನೆಸ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಅದು ಹೊರದೋಗುತ್ತೆ, ಎಣ್ಣೆ ಸರಿಬೇಕಾದ್ರೆ ಅದೇನಾಗುತ್ತೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ನಾವು ಬರೀ ಕೇವಲ 10 ಸೆಕೆಂಡ್ ಅಷ್ಟೇ ನಾವು ಅದನ್ನು ನೆನೆಸ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡ್ಬಿಟ್ಟು ತಕ್ಷಣ ನಾವು ತುಂಬ ಹೊತ್ತು ಬಿಡಬಾರ್ದು. ನೋಡಿದ್ರಲ್ಲ, ಈಗ ಎಲ್ಲ ರೋಲ್ ರೆಡಿ ಆಗಿದೆ. ಈಗ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಒಂದು ಪ್ಯಾನನ್ನು ಇಟ್ಟು ಆಯಿಲನ್ನು ಹಾಕ್ಬಿಟ್ಟು ಅದನ್ನು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿದ್ದೆ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಹಾಕಿದ್ರೆ ಅದೆಲ್ಲ ಬಿಟ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆ ಕಾದ ತಕ್ಷಣ ಈಗ ನಾವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ತುಂಬಾ ಹೊತ್ತೇನು ಫ್ರೈ ಮಾಡ್ಕೊಳ್ಳಬೇಕಾಗಲ್ಲ. ಯಾಕಂದ್ರೆ ಹಪ್ಪಳವನ್ನು ಎಷ್ಟೊತ್ತು ತಾನೇ ಫ್ರೈ ಮಾಡ್ತಿದ್ದೀವಿ ಅಲ್ವಾ, ಅಷ್ಟೇ ಅಲ್ಲದೆ ಒಳಗೆ ಸ್ಟಫಿಂಗು ಸಹ ಆಲ್ರೆಡಿ ಬೆಂದಿದೆ. ಸ್ವಲ್ಪ ಕಡಲೆ ಹಿಟ್ಟು ಒಂಚೂರು ಬೇಯಬೇಕು. ಈ ಹಪ್ಪಳ ಒಂಚೂರು ನೋಡಿದ್ದಲ್ವ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ಗೋಲ್ಡನ್ ಕಲರ್ ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ವಾ, ಸೂಪರಾಗಿ ಬಂದಿದೆ. ನೋಡಿದ್ರಲ್ವ ಇಷ್ಟು ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬೋದು. ಅಂದ್ರೆ ಒಂದು ರೀತಿ ಡಿಫ್ರೆಂಟ್ ಆಗಿ, ಬರೀ ಮಾಮೂಲಿ ಪಾಪಡನ್ನು ತಿನ್ನೋದ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ಎಲ್ಲರಿಗೂ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಓಡಾಡ್ಕೊಂತಾನೆ ಇದನ್ನ ಖಾಲಿ ಮಾಡಿಬಿಡ್ತಾರೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಜಾಗ ಹೊಡ್ಕೊಂಡಿದೆ ಅಂತ, ಇಷ್ಟು ಈಸಿಯಾಗಿ
ಇದನ್ನ ಕೆಚಪ್ ಜೊತೆಗೆ ಅಥವಾ ಗ್ರೀನ್ ಚಿಲ್ಲಿ ಸಾಸ್ ಜೊತೆಗಾದ್ರೂ ಯಾವ ಜೊತೆಗಾದ್ರೂ ಸಹ ನಾವು ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಇದನ್ನ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಎಲ್ಲರೂ ಸಹ ಇದನ್ನ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನ ಮಾಡುವಲ್ಲಿ ಉರಿದಂಬಿಸುತ್ತೆ. ಸಾಧ್ಯವಾದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.